ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುತೇಕರು ಪ್ರತಿದಿನ ಕಮೆಂಟ್ ಮಾಡ್ತಾ ಇದ್ರು, ಬಿಹಾರದ ಚುನಾವಣೆಯ ಬಗ್ಗೆ ತಿಳಿಸಿ, ಬಿಹಾರದಲ್ಲಿ ಏನಾಗ್ತಾ ಇದೆ, ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ ಅಂತ ಬಹುತೇಕರು ಕಮೆಂಟ್ ಮಾಡ್ತಾ ಇದ್ರು. ಸಹಜ ಮಿತ್ರರೇ, ಇಡೀ ದೇಶಕ್ಕೆ ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಮೋದಿ ಸರ್ಕಾರಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಆದರೆ ರಾಹುಲ್ ಅಂಡ್ ಟೀಮ್ಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ಇಲ್ಲೇನಾದರೂ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ ಸೋತ್ ಹೋಗಿದ್ದೆ ಆದ್ರೆ ಈ ದೇಶದ ರಾಜಕಾರಣದಲ್ಲಿ ಅವರ ಪ್ರಸ್ತುತತೆಯ ಬಗ್ಗೆಯೇ ಒಂದು ಪ್ರಶ್ನೆ ಹೇಳುತ್ತೆ. ಮಿತ್ರರೇ, ಇದು ರಾಹುಲ್ ಗಾಂಧಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಈ ಹಿನ್ನೆಲೆಯಲ್ಲಿ ಅವರು ಆಗಸ್ಟ್ ತಿಂಗಳಿನಲ್ಲೇ ಬಿಹಾರದಾದ್ಯಂತ ಓಡಾಟ ನಡೆಸಿದ್ರು, ಮತ ಅಧಿಕಾರ ಯಾತ್ರೆಯನ್ನ ನಡೆಸಿದ್ರು. ತೇಜಸ್ವಿ ಮತ್ತು ರಾಹುಲ್ ಅವರ ಜೋಡಿಯನ್ನ ನೋಡಿ ಈ ಬಾರಿ ಬಿಹಾರದಲ್ಲಿ ಇದು ಜೋಡೆತ್ತು. ರಾಹುಲ್ ಗಾಂಧಿ ಪಾಲಿಟಿಕ್ಸ್ ನಲ್ಲಿ ಬಹಳ ಸೀರಿಯಸ್ ಆಗಿದ್ದಾರೆ. ಬಿಹಾರದಲ್ಲಿ ಈ ಬಾರಿ INDIAಗೆ ಒಂದು ಯಶಸ್ಸು ಸಿಗಬಹುದು ಅಂತ ಬಹುತೇಕರು ವಿಶ್ಲೇಷಣೆ ಮಾಡಿದ್ರು. ಆದರೆ ಈಗ ಚುನಾವಣೆ ಸಮೀಪಕ್ಕೆ ಬಂದಿದೆ, ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಣ್ಮರೆಯಾಗಿದ್ದಾರೆ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ದಾರೆ, ಬಿಹಾರದಲ್ಲಿ ರಾಹುಲ್ ಗಾಂಧಿ ಮೊದಲೇ ಸೋಲೊಪ್ಕೊಂಡಿದ್ದಾರೆ, ಅವರಿಗೆ ಗೆಲ್ಲೋದಿಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ, ಹೀಗಾಗಿ ದೂರ ಉಳಿದಿದ್ದಾರೆ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಮಿತ್ರರೇ, ಇಡೀ ಬಿಹಾರದ ಚುನಾವಣಾ ಚಿತ್ರಣವೇ ಬದಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಿಹಾರದಲ್ಲಿ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ, ಹೀಗಾಗಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಮೊದಲನೇ ಹಂತದ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಬಹಿರಂಗ ಪ್ರಚಾರಕ್ಕೆ 7 ದಿನಗಳು ಮಾತ್ರ ಉಳಿದಿದೆ. ಈ ಕಾರಣದಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ ಒಂದನ್ನು ಹೊರತುಪಡಿಸಿ ಬಿಹಾರದಲ್ಲಿ ನವೆಂಬರ್ 6ನೇ ತಾರೀಕು ಮೊದಲ ಹಂತದ ಮತದಾನ ನಡೆಯುತ್ತೆ. ನವೆಂಬರ್ 11ನೇ ತಾರೀಕು ಎರಡನೇ ಹಂತದ ಮತದಾನ ನಡೆಯುತ್ತೆ. ನವೆಂಬರ್ 6ನೇ ತಾರೀಕು 121 ಕ್ಷೇತ್ರಗಳಿಗೆ ಮತದಾನ ನಡೆದ್ರೆ ನವೆಂಬರ್ 11ಕ್ಕೆ 122 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ನವೆಂಬರ್ 14ನೇ ತಾರೀಕು ಫಲಿತಾಂಶ ಹೊರಗೆ ಬರುತ್ತೆ. NDAದಿಂದ ಬಿಜೆಪಿ 101 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ JDU 101 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ಹಾಗೆ ಚಿರಾಗ್ ಪಾಸ್ವಾನ್ರ LJP 28 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ HAM 6 ಕ್ಷೇತ್ರಗಳಲ್ಲಿ, RLM ಕೂಡ 6 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ಇನ್ನು INDIA ಕೂಟದಲ್ಲಿ RJD 143 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. CPI, CPIM ಈ ಎಲ್ಲಾ ಎಡಪಕ್ಷಗಳು ಸೇರಿ 33 ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದಾವೆ. ಹಾಗೆ VIP ಪಕ್ಷ 12 ಕ್ಷೇತ್ರದಲ್ಲಿ ಕಣಕ್ಕಿಳಿದಿದೆ. ಮಿತ್ರರೇ, ಬಿಹಾರದ ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚೆ NDAದಲ್ಲಿ ಸಾಕಷ್ಟು ಬಿರುಕುಗಳಿದೆ ಅಂತ ಊಹೆ ಮಾಡಲಾಗ್ತಾ ಇತ್ತು. ಯಾಕೆಂದ್ರೆ ನಿತೀಶ್ ಕುಮಾರ್ ಅವರ ನೇತೃತ್ವವನ್ನು ಬಿಜೆಪಿ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಎರಡನೇದಾಗಿ ಚಿರಾಗ್ ಪಾಸ್ವಾನ್ ಬಿಜೆಪಿಯನ್ನ ಬಿಟ್ಟು ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಹೀಗಾಗಿ NDAದಲ್ಲಿ ಸೀಟ್ ಶೇರಿಂಗ್ ಸುಸೂತ್ರವಾಗಿ ಆಗೋದಿಲ್ಲ. ಅದೇ ಇನ್ನೊಂದು ಕಡೆಯಲ್ಲಿ RJD ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಇದೆಯಲ್ಲ, ಬಹಳ ಗಟ್ಟಿಯಾಗಿದೆ, ಅವ್ರದ್ದು ಗಠಬಂಧನ್ ಹೀಗಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಆದರೆ ಮಿತ್ರರೇ, ಚುನಾವಣೆ ಘೋಷಣೆಯಾದ ಬಳಿಕ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು. ಹೇಗೆ ಅಂತಂದ್ರೆ, NDAದಲ್ಲಿ ಸಾಕಷ್ಟು ಬಿರುಕುಗಳಿದ್ರೂ ಕೂಡ ಸೀಟ್ ಶೇರಿಂಗ್ನಲ್ಲಿ ಅವರೇನು ಅಷ್ಟು ಗೊಂದಲ ಮಾಡಿಕೊಂಡಿಲ್ಲ, ಎಲ್ಲವುದನ್ನು ಸುಸೂತ್ರವಾಗಿ ಮಾಡಿಕೊಂಡ್ರು. ಅದೇ INDIA ಕೂಟದಲ್ಲಿ ಸೀಟ್ ಶೇರಿಂಗ್ ವಿಚಾರದಲ್ಲಿ ಬಡಿದಾಟ ಆಯಿತು. ಯಾವ ಮಟ್ಟಿಗೆ ಅಂತಂದ್ರೆ, ಹಲವು ಕ್ಷೇತ್ರದಲ್ಲಿ ಫ್ರೆಂಡ್ಲಿ ಫೈಟ್ ಅಂತ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ, ಇನ್ನೊಂದು ಕಡೆ RJD ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಅದಕ್ಕೆ ಅವರು ಕೊಟ್ಟಂತಹ ಹೆಸರು ಫ್ರೆಂಡ್ಲಿ ಫೈಟ್ ಅಂತ. ಮಿತ್ರರೇ, ಫ್ರೆಂಡ್ ಆದಮೇಲೆ ಫೈಟ್ ಹೇಗೆ, ಫೈಟ್ ಮಾಡಿದ್ಮೇಲೆ ಫ್ರೆಂಡ್ ಆಗೋದು ಹೇಗೆ? ಹೀಗಾಗಿ INDIA ಕೂಟದ ತಂತ್ರಗಾರಿಕೆಗೆ ಬಿಹಾರದ ಜನರೇ ಕನ್ಫ್ಯೂಸ್ ಆಗಿದ್ದಾರೆ. ಅಂದ್ರೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಉಂಟಾದಂತಹ ಗೊಂದಲ ಇದೆಯಲ್ಲ, INDIA ಕೂಟವನ್ನು ಛಿದ್ರ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಸೀಟ್ ಶೇರಿಂಗ್ ನಲ್ಲಿ ಭಾರಿ ವ್ಯತ್ಯಾಸ ಆದ ಕಾರಣದಿಂದಾಗಿ JMM INDIA ಕೂಟಕ್ಕೆ ಗುಡ್ ಬೈ ಹೇಳಿದೆ. ಇಷ್ಟೆಲ್ಲ ಗೊಂದಲಗಳಾಗಿರುವಂತಹ ಸಂದರ್ಭದಲ್ಲಿ ಇದನ್ನ ಯಶಸ್ವಿಯಾಗಿ ನಿಭಾಯಿಸಬೇಕಾಗಿದ್ಯಾರು? ಬಿಹಾರಕ್ಕೆ ಬಂದು ಎಲ್ಲವನ್ನ ಇತ್ಯರ್ಥ ಮಾಡಬೇಕಾಗಿದ್ಯಾರು? ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ತೇಜಸ್ವಿ ಯಾದವ್. ಆದ್ರೆ ರಾಹುಲ್ ಗಾಂಧಿ ಬಿಹಾರದ ಕಡೆಗೆ ತಲೆನೇ ಹಾಕ್ತಾ ಇಲ್ಲ. ತೇಜಸ್ವಿ ಯಾದವ್ ಸದ್ಯ ನೆಲದ ಮೇಲೆ ನಿಲ್ತಾನೆ ಇಲ್ಲ. ಈಗಾಗಲೇ ಅವರು ಮುಖ್ಯಮಂತ್ರಿ ಆದ ಭಾವನೆಯಲ್ಲೇ ಓಡಾಡ್ತಾ ಇದ್ದಾರೆ, ಯಾರ ಮಾತಿಗೂ ಸೊಪ್ಪಾಗ್ತಾ ಇಲ್ಲ. ಸದ್ಯ ರಾಹುಲ್ ಗಾಂಧಿ ಅವರ ಬಿಹಾರದ ತಂತ್ರಗಾರಿಕೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ನನಗೆ ಸ್ಕೂಲ್ ಡೇಸ್ನ ಒಂದು ಗಣಿತದ ಪ್ರಶ್ನೆ ನೆನಪಾಗುತ್ತೆ. ಅದೇನು ಕೇಳಿದ್ರೆ, ಒಬ್ಬ ವ್ಯಕ್ತಿ ಒಮ್ಮೆಗೆ ಒಂದು ವಿದ್ಯುತ್ ಕಂಬವನ್ನ 3 ಅಡಿ ಹತ್ತುತ್ತಾನೆ. ಅದರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಆತ 2 ಅಡಿ ಕೆಳಗೆ ಜಾರ್ತಾನೆ. ಹೀಗಿರುವಾಗ 20 ಅಡಿ ಎತ್ತರದ ಕಂಬವನ್ನ ಆತ ಎಷ್ಟು ಸ್ಟೆಪ್ಗಳಲ್ಲಿ ಹತ್ತುತ್ತಾನೆ? ಸದ್ಯ ರಾಹುಲ್ ಗಾಂಧಿಯವರ ರಾಜಕೀಯ ಇದೇ ರೀತಿಯಾಗಿದೆ. ಒಮ್ಮೆ ರಾಹುಲ್ ಗಾಂಧಿಯನ್ನು ನೋಡಿದಾಗ ಅಧಿಕಾರಕ್ಕೆ ಬರೋದಕ್ಕೆ ಅವರಿಗೆ ಬಹಳ ಹಪಾಹಪಿ ಇದೆ, ಅವ್ರು ಏನೋ ಮಾಡಬಿಡ್ತಾರೆ, ರಾಜಕೀಯದಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ. ಅದೇ ನೆಕ್ಸ್ಟ್ ಮೂಮೆಂಟ್ ರಾಹುಲ್ ಗಾಂಧಿಗೆ ಏನು ಇಂಟ್ರೆಸ್ಟ್ ಇಲ್ಲ, ಅವರಿಗೇನು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಯಾವುದೇ ವ್ಯಾಮೋಹ ಇಲ್ಲ. ಯಾವಾಗ ಬೇಕಾದರೂ ಅಧಿಕಾರ ಸಿಕ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದಾರೇನೋ ಅನ್ನುವಂತಹ ಭಾವನೆ ಬರುತ್ತೆ. ರಾಹುಲ್ ಗಾಂಧಿಯವರ ಈ ಡೋಲಾಯಮಾನವಾದಂತಹ ರಾಜಕೀಯ ತಂತ್ರಗಾರಿಕೆ ಇದೆಯಲ್ಲ, ಇದು ಅವರ ಕಾರ್ಯಕರ್ತರನ್ನ ಬ್ಯಾಟಲ್ ಫೀಲ್ಡ್ನಲ್ಲಿ ಗೊಂದಲಕ್ಕೀಡು ಮಾಡಿದೆ. ಮಿತ್ರರೇ, ಬಿಹಾರದಲ್ಲಿ ರಾಹುಲ್ ಗಾಂಧಿ ಆಗಸ್ಟ್ ತಿಂಗಳಿನಲ್ಲೇ ಮತ ಅಧಿಕಾರ ಯಾತ್ರೆಯನ್ನು ಮಾಡಿದ್ರು.
ಯಾವ ಮಟ್ಟಿಗಿತ್ತು ರಾಹುಲ್ ಗಾಂಧಿ ಅವರ ಸ್ಪೀಡ್ ಅಂತಂದ್ರೆ ಅವರು ಬೈಕ್ಗಳಲ್ಲಿ ರ್ಯಾಲಿಯನ್ನ ಮಾಡಿದ್ರು, ರಸ್ತೆಯಲ್ಲಿ ಓಡಾಟ ಮಾಡಿದ್ರು, ತೇಜಸ್ವಿ ಯಾದವ್ ಕೈ ಹಿಡ್ಕೊಂಡು ಓಡಾಡಿದ್ರು, ಬಿಹಾರದ ಚುನಾವಣೆಯನ್ನೇ ಮನಸ್ಸಿನಲ್ಲಿಟ್ಕೊಂಡು ವೋಟ್ ಚೋರಿ ಅಭಿಯಾನವನ್ನ ಮಾಡಿದ್ರು. ದೇಶಾದ್ಯಂತ ಸದ್ದು ಮಾಡ್ತು ಅದು. ಆದರೆ ರಾಹುಲ್ ಗಾಂಧಿ ಅವರ ಈ ವೋಟ್ ಚೋರಿ ಅಭಿಯಾನಕ್ಕೆ ಯಶಸ್ಸು ಸಿಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಜನರು ಆ ಬಗ್ಗೆ ಚರ್ಚೆ ಮಾಡುವಷ್ಟರ ಹೊತ್ತಿಗೆ ರಾಹುಲ್ ಗಾಂಧಿ ಆ ಅಭಿಯಾನದಿಂದ ಹಿಂದೆ ಸರಿದು ಬಿಟ್ರು. ಮೊದಲಿಗೆ ವಿದೇಶ ಪ್ರವಾಸವನ್ನ ಮಾಡಿದ್ರು, ಅನಂತರ ಭಾರತಕ್ಕೆ ಬಂದು ದೆಹಲಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ಚಕ್ಕಲಿ ಮಾಡಿ ನಾನೊಬ್ಬ ಕಾಮನ್ ಮ್ಯಾನ್, ಆಮ್ ಆದ್ಮಿ ಅಂತ ಪೋಸ್ಟ್ ಕೊಡೋದಕ್ಕೆ ಶುರು ಮಾಡಿದ್ರು. ರಾಹುಲ್ ಗಾಂಧಿ ಚಕ್ಕಲಿ ಮಾಡೋದ್ರಿಂದ ನಾನೊಬ್ಬ ಕಾಮನ್ ಮೆನ್, ನಾನೊಬ್ಬ ಆಮ್ ಆದ್ಮಿ, ಈ ರೀತಿಯಾದಂತಹ ಪರ್ಸೆಪ್ಷನ್ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರಬಹುದೇನೋ. ಆದ್ರೆ ಅದನ್ನೆಲ್ಲ ಮಾಡ್ತಾ ಕೂರುವಂತಹ ಸಮಯ ಇದಲ್ಲ. ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಿ ಆಗಿದೆ. ಈ ಸಂದರ್ಭದಲ್ಲಿ ಸೇನಾ ದಂಡನಾಯಕನಾದವನ ಕೆಲಸ ಏನು? ಯುದ್ಧಕ್ಕೆ ಹೋಗಬೇಕು, ಸೇನೆಯನ್ನ ಅಣಿ ಮಾಡಿ ಹುರಿದುಂಬಿಸಬೇಕು. ಆದ್ರೆ ರಾಹುಲ್ ಗಾಂಧಿ ಈ ಕೆಲಸ ಮಾಡ್ತಾ ಇಲ್ಲ. ಬಿಹಾರದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೆಯುತ್ತಲ್ಲ, ಅದಕ್ಕೆ ಬಹಿರಂಗ ಪ್ರಚಾರ ಮಾಡೋದಕ್ಕೆ ಇನ್ನು 7 ದಿನಗಳ ಕಾಲಾವಕಾಶ ಮಾತ್ರ ಉಳಿದಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಕಾರ್ಯಭಾರಗಳ ನಡುವೆಯೂ ಕೂಡ ಬಿಹಾರಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿಯ ಎಲ್ಲಾ ಟಾಪ್ ಲೆವೆಲ್ನ ನಾಯಕರು ಬಿಹಾರದಲ್ಲೇ ಬೀಡು ಬಿಟ್ಟಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಬಿಹಾರದ ಕಡೆಗೆ ತಲೆನೂ ಹಾಕಿ ಮಲಗ್ತಾ ಇಲ್ಲ. ಹಾಗೆ ನೋಡೋಕೆ ಹೋದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ಕಾರ್ಯಭಾರ ಇದೆ. ಕೇವಲ ಬಿಹಾರ ಮಾತ್ರ ಅಲ್ಲ, ತಮಿಳುನಾಡು, ಕರ್ನಾಟಕ, ಕೇರಳ, ಅಸ್ಸಾಂ, ಗುಜರಾತ್, ಜಮ್ಮು ಕಾಶ್ಮೀರ ಎಲ್ಲೇನೇ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಲೆ ಕೊಡಬೇಕು. ರಾಹುಲ್ ಗಾಂಧಿ ಅವರಿಗೆ ಇದು ಯಾವುದೇ ಕಾರ್ಯ ಒತ್ತಡ ಇಲ್ಲ. ಅವರು ಕೇವಲ ಬಿಹಾರವನ್ನೇ ಫೋಕಸ್ ಮಾಡಬಹುದು. ಕಳೆದ 1-2 ತಿಂಗಳಿನಿಂದ ಬಿಹಾರದಲ್ಲೇ ಬೀಡು ಬಿಟ್ಟು ಪ್ರತಿ ಕ್ಷೇತ್ರಕ್ಕೂ ಕೂಡ ರಾಹುಲ್ ಗಾಂಧಿ ಭೇಟಿ ಕೊಡಬಹುದಾಗಿತ್ತು. ತನ್ನ ಪಾಲಿಗೆ ಬಂದಂತಹ 60 ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಬಹುದಾಗಿತ್ತು. ಆದರೆ ರಾಹುಲ್ ಗಾಂಧಿ ಅಂತಿಮ ಕ್ಷಣದಲ್ಲಿ ಇನ್ನೇನು ಯುದ್ಧ ಮಾಡಬೇಕು, ಆ ಕ್ಷಣದಲ್ಲಿ ಬ್ಯಾಟಲ್ ಗ್ರೌಂಡ್ನಿಂದ ರಾಹುಲ್ ಗಾಂಧಿ ಪಲಾಯನ ಮಾಡಿದ್ದಾರೆ. ಹಾಗಾದ್ರೆ ಮಿತ್ರರೇ, ರಾಹುಲ್ ಗಾಂಧಿ ಯಾಕೆ ಬಿಹಾರದ ಪ್ರಚಾರ ಕಣದಿಂದ ದೂರ ಸರಿತಾ ಇದ್ದಾರೆ, ಅಂತರ ಕಾಯ್ದುಕೊಳ್ತಾ ಇದ್ದಾರೆ? ಇದಕ್ಕೇನಾದರೂ ರೀಸನ್ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಯಸಿದ್ದೇ ಒಂದು, ಅಲ್ಲಾಗಿದ್ದೇ ಒಂದು. ಮೊದಲನೇದಾಗಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ವಿರೋಧ ಇತ್ತು. ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ತೇಜಸ್ವಿ ಯಾದವ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಕನ್ಫರ್ಮ್ ವಿಚಾರ. ಆದ್ರೆ ಕಾಂಗ್ರೆಸ್ ಏನ್ ಬಯಸಿತ್ತು ಅಂತಂದ್ರೆ ಅದನ್ನ ಬಹಿರಂಗವಾಗಿ ಘೋಷಣೆ ಮಾಡೋದು ಬೇಡ, ನಾವು ಅಧಿಕಾರಕ್ಕೆ ಬಂದ ಬಳಿಕ ಅದನ್ನ ಘೋಷಣೆ ಮಾಡಿದ್ರಾಯ್ತು. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದೇ ಆದ್ರೆ ಒಂದಷ್ಟು ಓಟುಗಳು ಡಿಸ್ಟರ್ಬ್ ಆಗಬಹುದು. ಯಾದವ ನಾಯಕತ್ವವನ್ನು ವಿರೋಧಿಸುವಂತಹ ಹಿಂದುಳಿದ ವರ್ಗಕ್ಕೆ ತೇಜಸ್ವಿ ಯಾದವ್ ಅವರ ಹೆಸರು ಘೋಷಣೆ ಬೇಸರಕ್ಕೆ ಕಾರಣ ಆಗಿ ಆ ಮತಗಳು ಸಿಗದೇ ಇರಬಹುದು. ಹೀಗಾಗಿ ಗೆದ್ದ ಬಳಿಕ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ, ಈಗಲೇ ಯಾಕೆ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ತಂತ್ರಗಾರಿಕೆ ಆಗಿತ್ತು. ಆದರೆ ತೇಜಸ್ವಿ ಯಾದವ್ ಇದಕ್ಕೆ ಒಪ್ಪಲೇ ಇಲ್ಲ. ಅವರು ಸಾಕಷ್ಟು ಒತ್ತಡವನ್ನು ಹೇರಿ ಅಧಿಕೃತ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿಕೊಂಡ್ರು. ಇನ್ನು ಎರಡನೆಯದಾಗಿ ಕಾಂಗ್ರೆಸ್ಗೆ 61 ಕ್ಷೇತ್ರಗಳನ್ನ RJD ಬಿಟ್ಟುಕೊಡೋದಕ್ಕೆ ಸಿದ್ಧ ಆಯಿತು. ಆದರೆ ಕಾಂಗ್ರೆಸ್ನ ಡಿಮ್ಯಾಂಡ್ ಏನಿತ್ತು ಕೇಳಿದ್ರೆ 70ರಿಂದ 75 ಕ್ಷೇತ್ರಗಳು ನಮಗೆ ಬಿಟ್ಟುಕೊಡಬೇಕು ಅಂತ. ಆದರೆ RJD ಅದಕ್ಕೆ ಸಿದ್ಧ ಇರಲಿಲ್ಲ. 2020ರಲ್ಲಿ ನಿಮಗೆ ಇಷ್ಟೆಲ್ಲ ಸೀಟ್ ಬಿಟ್ಟುಕೊಟ್ಟಿದ್ವಿ, ನಿಮ್ಮ ಸ್ಟ್ರೈಕ್ ರೇಟ್ ಎಷ್ಟಿತ್ತು, ನಿಮ್ಮ ಕಾರಣದಿಂದಾಗಿಯೇ ನಾವು 2020ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಹೀಗಾಗಿ ಈ ಬಾರಿ ಆ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಿಲ್ಲ ಅಂತ ತೇಜಸ್ವಿ ಯಾದವ್ ಕಾಂಗ್ರೆಸ್ಗೆ ಮುಖಕ್ಕೆ ಹೊಡೆದಾಗಿ ಹೇಳಿಬಿಟ್ರು. ಇದು ಬಿಹಾರದ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರೋಧಕ್ಕೆ ಕಾರಣ ಆಯಿತು. ಈ ವಿಚಾರದಲ್ಲಿ ಬಿಹಾರದ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೂ ಕೇಂದ್ರದ ನಾಯಕರ ನಡುವೆ ಸಾಕಷ್ಟು ವಿರೋಧಾಭಾಸಗಳಿದ್ದಾವೆ. ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ ಬಿಹಾರದಲ್ಲಿ ಅಧಿಕಾರಕ್ಕೆ ಬರೋದಷ್ಟೇ ಮುಖ್ಯ. ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬಂತು, ಕಾಂಗ್ರೆಸ್ ಎಷ್ಟು ಸಶಕ್ತವಾಯಿತು, ಇದ್ಯಾವುದೂ ಕೂಡ ಅವರಿಗೆ ಮುಖ್ಯ ಅಲ್ಲ. ಆದರೆ ಬಿಹಾರದ ಕಾಂಗ್ರೆಸ್ ನಾಯಕರಿಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ನಾವು ಇದೇ ರೀತಿಯಾಗಿ ಸೀಟ್ಗಳನ್ನು ಕಡಿಮೆ ಪಡಿತಾ ಹೋದ್ರೆ ಬಿಹಾರದಲ್ಲಿ ನಮ್ಮ ಅಸ್ತಿತ್ವವೇ ಇಲ್ಲದಂತಾಗತ್ತೆ. ಈಗಾಗಲೇ RJD ನಮ್ಮನ್ನು ನುಂಗ್ ಹಾಕ್ತಾ ಇದೆ. ಹೀಗಿರುವಾಗ ಕಡಿಮೆ ಸೀಟ್ಗಳನ್ನು ಪಡೆದು ನಾವು ಇನ್ನಷ್ಟು ಸ್ಟ್ರೆಂತ್ ಅನ್ನು ಕಳೆದುಕೊಳ್ಳಬಾರದು ಅನ್ನುವಂಥದ್ದು ಬಿಹಾರದ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಈ ವಿಚಾರವೂ ಕೂಡ ಪಕ್ಷದ ಆಂತರಿಕ ಕಚ್ಚಾಟಕ್ಕೆ ಒಂದು ಪ್ರಮುಖವಾದಂತಹ ಕಾರಣವಾಯಿತು. ಇನ್ನು ರಾಹುಲ್ ಗಾಂಧಿ ಏನ್ ಮಾಡಿದ್ರು ಅಂತಂದ್ರೆ, ಬಿಹಾರದಲ್ಲಿ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಚುನಾವಣೆ ಸಮೀಪಿಸುತ್ತಿದ್ದಂತೆ, ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ಕೃಷ್ಣ ಅಲ್ಲಾವರು ಅವರನ್ನ ಬಿಹಾರದ ಉಸ್ತುವಾರಿಯಾಗಿ ನೇಮಿಸಿದ್ರು. ಈ ಕೃಷ್ಣ ಅಲ್ಲಾವರು ರಾಹುಲ್ ಗಾಂಧಿ ಅವರ ಪರಮಾಪ್ತ, ಯುವ ನಾಯಕನೂ ಕೂಡ ಹೌದು. ಆದರೆ ಇವರು ಬಿಹಾರದ ರಾಜಕಾರಣಕ್ಕೆ ಸೂಟ್ ಆಗೋದಿಲ್ಲ. ಇವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಕಾರ್ಪೊರೇಟ್ ಮನಸ್ಥಿತಿ. ನಾನು ಹೇಳಿದ್ದೇ ನಡಿಬೇಕು, ನಾನು ಮಾಡಿದ್ದೇ ಶಾಸನ ಅಂತ. ಸೀಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಕೃಷ್ಣ ಅಲ್ಲಾವರು ತನ್ನ ಮನಸ್ಸಿಗೆ ತೋಚದಂತೆ ಸೀಟ್ಗಳನ್ನು ಹಂಚಿಕೆ ಮಾಡಿದ್ರು. ಇದು ಕೂಡ ಪಕ್ಷದೊಳಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ RJD ಮತ್ತು ಕಾಂಗ್ರೆಸ್ ನಡುವೆ ಸೀಟ್ ಶೇರಿಂಗ್ ಆಯ್ತಲ್ಲ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂತಿಮವಾಗಿ ಒಂದು ಬೇಡಿಕೆಯನ್ನ ಇಡ್ತು. ಈಗ ನಮಗೆ ನೀವು 75 ಸೀಟ್ಗಳನ್ನ ಬಿಟ್ಟು ಕೊಡೋದಿಲ್ಲ ಅಥವಾ 70 ಸೀಟ್ಗಳನ್ನು ಕೊಡೋದಿಲ್ಲ ಅಂತ ಆದ್ರೆ, ಈಗೇನ್ ನೀವು 60-61 ಸೀಟ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ನಾವು ಕೇಳದಂತಹ ಸೀಟ್ಗಳನ್ನ ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ರು.
ಇದು ಕಾಂಗ್ರೆಸ್ನ ಫೈನಲ್ ಡಿಮ್ಯಾಂಡ್ ಆಗಿತ್ತು. ಅಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಎಲ್ಲಿ ಸ್ಟ್ರೆಂತ್ ಇದೆಯೋ, ಎಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳಿದೆಯೋ, ಎಲ್ಲಿ ಅವರಿಗೆ ವೋಟ್ ಬ್ಯಾಂಕ್ ಇದೆಯೋ ಅಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡಿ ಅಂತ. ಆದ್ರೆ ತೇಜಸ್ವಿ ಯಾದವ್ ಇದಕ್ಕೆ ಒಪ್ಪಲಿಲ್ಲ. RJDಗೆ ಎಲ್ಲಿ ಸ್ಟ್ರೆಂತ್ ಇಲ್ವೋ, ತನಗೆ ಯಾವ ಸೀಟ್ಗಳು ಬೇಡವೋ, ತನಗೆ ಎಲ್ಲಿ ಅಭ್ಯರ್ಥಿ ಇಲ್ವೋ ಅಂತಹ ಸೀಟ್ಗಳನ್ನು ಕಾಂಗ್ರೆಸ್ಗೆ ಹಂಚಿಕೆ ಮಾಡಿದ್ರು. ಇದು RJD ಮತ್ತು ಕಾಂಗ್ರೆಸ್ನ ನಡುವೆ ಮತ್ತಷ್ಟು ಬಿರುಕಿಗೆ ಕಾರಣ ಆಯಿತು. ಅಲ್ಲಿಗೆ ಕಾಂಗ್ರೆಸ್ ಈ ಮೈತ್ರಿಕೂಟದಲ್ಲಿ ಟೋಟಲಿ ಶಸ್ತ್ರತ್ಯಾಗವನ್ನ ಮಾಡಿಬಿಡ್ತು. ರಾಹುಲ್ ಗಾಂಧಿ ಬಿಹಾರದ ಕಡೆಗೆ ತಲೆ ಹಾಕೋದನ್ನೇ ಬಿಟ್ಟುಬಿಟ್ರು. ಸದ್ಯ ಬಿಹಾರದಲ್ಲಿ ಇದು ದೊಡ್ಡ ಪ್ರಶ್ನೆ. ರಾಹುಲ್ ಗಾಂಧಿ ಯಾಕೆ ಬರ್ತಾ ಇಲ್ಲ? ಮೊದಲು ಬಿಹಾರದ ಬಗ್ಗೆ ಅಷ್ಟೆಲ್ಲ ಉತ್ಸಾಹ ತೋರಿಸಿದವರು ಈಗ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಹುಲ್ ಗಾಂಧಿ ಗಯಾಬಾಗಿದ್ಯಾಕೆ? ಈ ಪ್ರಶ್ನೆ ಬಿಹಾರದಲ್ಲಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂತಂದ್ರೆ ಸ್ವತಃ ಬಿಹಾರದ ಚುನಾವಣಾ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಅಶೋಕ್ ಗೆಹ್ಲೋಟ್ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ರಾಹುಲ್ ಗಾಂಧಿ ಅವರು ಪ್ರಚಾರಕ್ಕೆ ಬರ್ತಾರೆ, ಅಂತಿಮ ಕ್ಷಣದಲ್ಲಿ ಅವರು ಬಂದು ಮತವನ್ನ ಸ್ವಿಂಗ್ ಮಾಡಿಬಿಡ್ತಾರೆ. ಅದೇನು ಸ್ವಿಂಗ್ ಮಾಡ್ತಾರೋ ಸ್ಪಿನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಅರ್ಥ ಮಾಡ್ಕೊಳ್ಬೇಕು. ಕೆಲವರಂತೂ ರಾಹುಲ್ ಗಾಂಧಿ ಅವರನ್ನ ವಿಪರೀತವಾಗಿ ಕೊಂಡಾಡ್ತಾ ಇರ್ತಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಅವ್ರವ್ರ ಚಾಯ್ಸ್ ಅದು. ಅಂತವರು ಚುನಾವಣೆ ರಿಸಲ್ಟ್ ಬಂದ ಮೇಲೆ ಆರೋಪ ಮಾಡೋದಕ್ಕಿಂತ ಸ್ವಲ್ಪ ಕಂಪೇರ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಒಂದು ಕಡೆ ಬಿಜೆಪಿ ದಿನದ 24 ಗಂಟೆ ರಾಜಕೀಯ ಮಾಡುತ್ತೆ. ಸಣ್ಣ ವಿಚಾರದಲ್ಲೂ ಕೂಡ ರಾಜಿ ಆಗೋದಿಲ್ಲ. ಎಲ್ಲಾ ವಿಧವಾಗಿಯೂ ಕೂಡ ರಾಜಕೀಯ ಮಾಡೋದಕ್ಕೆ ಅವರು ಸಿದ್ಧವಾಗೇ ಇರ್ತಾರೆ. ಶ್ರಮ ಅಂತ ಅವರು ಯೋಚನೆಯನ್ನೇ ಮಾಡೋದಿಲ್ಲ. ಅದೇ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಪ್ರಚಾರ ಮಾಡೋದಿಲ್ಲ, ದಣಿವು ಮಾಡಿಕೊಳ್ಳೋದಿಲ್ಲ, ಆರಾಮವಾಗಿರ್ತಾರೆ. ರಿಸಲ್ಟ್ ಬಂದ ಬಳಿಕ ವೋಟ್ ಚೋರಿ, EVM ಹ್ಯಾಕ್ ಈ ರೀತಿಯಾಗಿ ಅಪಪ್ರಚಾರ ಮಾಡಿಕೊಂಡು ಓಡಾಡ್ತಾರೆ. ನೀವು ಎಕ್ಸಾಮ್ ಸಂದರ್ಭದಲ್ಲಿ ನಿದ್ದೆ ಮಾಡ್ತೀನಿ ಅಂತಂದ್ರೆ ಮೊದಲು ಸಿಕ್ಕಾಪಟ್ಟೆ ಓದಿರ್ಬೇಕು. ಕ್ಲಾಸ್ನಲ್ಲಿ ಪಾಠ ಆಗುವಂತಹ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಆಗಿ ನಿಮ್ಮ ತಲೆ ಒಳಗೆ ಹೋಗಿರ್ಬೇಕು. ಈಗ ರಾಹುಲ್ ಗಾಂಧಿ ಬಿಹಾರದಲ್ಲಿ ಕಂಪ್ಲೀಟ್ ಹೊರಗೆ ಉಳಿಬೇಕು ಅಂತಂದ್ರೆ ಸಾಕಷ್ಟು ಅವರು ಗ್ರೌಂಡ್ ವರ್ಕ್ ಮಾಡಿರಬೇಕು. ಆದರೆ ಬಿಹಾರದಲ್ಲಿ ಹಾಗೇನೂ ಆಗಿಲ್ಲ. ಅವರ ಕಂಡೀಷನ್ ಹೇಗಿದೆ ಅಂತಂದ್ರೆ ಪಾಸ್ ಮಾರ್ಕ್ಸ್ ಕೂಡ ಬರುವಂತಹದ್ದು ಕಷ್ಟ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಚುನಾವಣಾ ಕಣದಿಂದ ದೂರ ಸರಿದಿದ್ದಾರೆ. ಹೀಗಾಗಿ ನಾಳೆ ವ್ಯತಿರಿಕ್ತವಾದಂತಹ ರಿಸಲ್ಟ್ ಬಂದಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ವೋಟ್ ಚೋರಿ, EVM ಅಂತೆಲ್ಲ ರಾಹುಲ್ ಗಾಂಧಿ ಕತೆ ಹೇಳಿದ್ದೆ ಆದ್ರೆ ಅದನ್ನ ಈ ದೇಶದ ಜನ ಕೇಳಿಸ್ಕೊಳ್ಬೇಕಾ? ನೀವೇ ಯೋಚನೆ ಮಾಡಿ. ಇನ್ನು ಮಿತ್ರರೇ, ಬಿಹಾರದ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಿತ್ತು ಕೇಳಿದ್ರೆ ಅದು ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಏನಿದೆ ಈ ಬಾರಿ ಕಮಾಲ್ ಮಾಡಿಬಿಡುತ್ತೆ. ಕೆಲ ಸಮೀಕ್ಷೆಗಳು ಕೂಡ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಉತ್ತಮವಾದಂತಹ ರಿಸಲ್ಟ್ ಪಡೆಯುತ್ತೆ ಅಂತೇಳಿ ಭವಿಷ್ಯವನ್ನ ನುಡಿದಿದ್ವು. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಈ ಪ್ರಶಾಂತ್ ಕಿಶೋರ್ ಕೂಡ ಯುದ್ಧದ ಸಂದರ್ಭದಲ್ಲಿ ಶಸ್ತ್ರತ್ಯಾಗವನ್ನ ಮಾಡಿದ್ದಾರೆ. 243 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ 116 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಮಿತ್ರರೇ, ಇದೇನು ದೊಡ್ಡ ವಿಚಾರ ಅಲ್ಲ. ಯಾಕೆಂದ್ರೆ ಹೊಸ ಪಕ್ಷ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನ ಇಳಿಸುವಂತದ್ದು ಕಷ್ಟ ಆಗಬಹುದು. ಆದರೆ ಪ್ರಶಾಂತ್ ಕಿಶೋರ್ ಸ್ವತಃ ಚುನಾವಣಾ ಕಣದಿಂದ ದೂರ ಉಳಿದಿರೋದಿದೆಯಲ್ಲ, ಇದು ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷದ ಕಿಮ್ಮತ್ತನ್ನೇ ಕಡಿಮೆ ಮಾಡಿಬಿಟ್ಟಿದೆ. ಯಾವ ಮಟ್ಟಿಗೆ ಪ್ರಶಾಂತ್ ಕಿಶೋರ್ಗೆ ಹೈಪ್ ಕೊಡಲಾಗ್ತಾ ಇತ್ತು ಅಂತಂದ್ರೆ ಅವರು ರಘೋಪುರದಿಂದಲೇ ಕಣಕ್ಕಿಳಿತಾರೆ. ರಘೋಪುರ ಯಾವುದು ಕೇಳಿದ್ರೆ ತೇಜಸ್ವಿ ಯಾದವ್ ಅವರ ಕ್ಷೇತ್ರ. ಅಲ್ಲಿ ತೇಜಸ್ವಿ ಯಾದವ್ಗೆ ಟಕ್ಕರ್ ಕೊಡೋದಕ್ಕೆ ಪ್ರಶಾಂತ್ ಕಿಶೋರ್ ಖುದ್ದು ಕಣಕ್ಕಿಳಿತಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇತ್ತು. ಆದರೆ ಪ್ರಶಾಂತ್ ಕಿಶೋರ್ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಇದು ಜನಸ್ವರಾಜ್ ಪಕ್ಷದ ಕಾರ್ಯಕರ್ತರಿಗೆ ಬಹಳ ಹಿನ್ನಡೆಯುಂಟು ಮಾಡಿದೆ. ಮಿತ್ರರೇ, ಈ ಚುನಾವಣೆ ಇದೆಯಲ್ಲ, ಇದು ಕೂಡ ಯುದ್ಧ ಇದ್ದಂತೆ. ಇಲ್ಲಿ ಸೇನಾಧಿಪತಿ ಯಾರು ಕೇಳಿದ್ರೆ ಪಕ್ಷದ ಪ್ರಮುಖ. ಆತ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಮುಂದೆ ಸಾಕ್ತಾ ಇದ್ರೆ ಹಿಂದಿನ ಸೈನಿಕರಿಗೆ ಉತ್ಸಾಹ ಇರುತ್ತೆ, ನಾವು ಕೂಡ ಯುದ್ಧ ಮಾಡಬೇಕು ಅಂತ. ಅದೇ ಸೇನಾಧಿಪತಿ ನೀವು ಯುದ್ಧ ಮಾಡಿ ನಾನು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಅಂತಂದ್ರೆ ಸೈನಿಕರಿಗೆ ಯುದ್ಧ ಮಾಡೋದಕ್ಕೆ ಹುಮ್ಮಸ್ಸಿರುತ್ತಾ? ಈಗ ಬಿಹಾರದ ಮತದಾರರು ಕೂಡ ಅಷ್ಟೇ. ಪ್ರಶಾಂತ್ ಕಿಶೋರ್ ಮುಖ್ಯಮಂತ್ರಿ ಆಗ್ತಾರೆ. ಅವರೊಬ್ಬ ಬುದ್ಧಿವಂತ, ಬಹಳ ಇಂಟೆಲೆಕ್ಚುಯಲ್ ಪರ್ಸನ್. ಬಿಹಾರದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ನಾವು ಅವರನ್ನು ಅಧಿಕಾರಕ್ಕೆ ತರಬೇಕು ಅಂತ ಮತ ಹಾಕ್ತಾರೋ, ಇಲ್ಲ ಪ್ರಶಾಂತ್ ಕಿಶೋರ್ ಸೈಡ್ ನಲ್ಲಿ ನಿಂತಿರ್ತಾರೆ, ನಾವು ಆ ಪಕ್ಷವನ್ನ ಗೆಲ್ಲಿಸ್ತೀವಿ ಅಂತ ಓಟ್ ಹಾಕ್ತಾರೋ? ಸದ್ಯ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷವನ್ನು ನೋಡಿದ್ರೆ ನನಗೆ ಹೇಗೆ ಅನಿಸುತ್ತೆ ಅಂತಂದರೆ ಪ್ರಜಾಕೀಯ ಪಕ್ಷವನ್ನು ಪಕ್ಷವನ್ನು ನೋಡಿದ ಹಾಗೆ ಅನಿಸುತ್ತೆ. ಯಾಕೆಂತಂದರೆ ಉಪೇಂದ್ರ ಅವರು ಕೂಡ ಪ್ರಜಾಕೀಯದ ಬಗ್ಗೆ ಬಹಳಷ್ಟು ಬಿಲ್ಡಪ್ ಕೊಟ್ಟರು, ಬಹಳ ಒಳ್ಳೆಯ ವಿಚಾರಗಳನ್ನು ಜನರ ಮುಂದಿಟ್ಟರು. ಆದರೆ ಚುನಾವಣೆ ಬಂದಾಗ ದೂರ ನಿಂತ್ಕೊಂಡು ನೋಡೋದಕ್ಕೆ ತೀರ್ಮಾನ ಮಾಡಿಬಿಟ್ರು. ಹೀಗಾಗಿ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಏನೋ ಮಾಡಿಬಿಡ್ತಾರೆ, ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತಾರೆ, ಇದು ಕಷ್ಟ ಸಾಧ್ಯ ಅಂತ ಈಗಲೇ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಓವರ್ ಆಲ್ ಆಗಿ ಬಿಹಾರದ ಚುನಾವಣೆಯ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ